ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹುಳಿಯೂರು ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯ ವಿರುದ್ಧ ಕಳೆದ 82 ದಿನಗಳಿಂದ ನಿರಂತರವಾಗಿ ನಡೀತಾ ಇದ್ದ ರೈತರ ಹೋರಾಟ ಕೊನೆಗೂ ಫಲ ಕಂಡಿದೆ. ತಹಸೀಲ್ದಾರ್ ಮಮತಾ ಅವರ ಮಧ್ಯಸ್ಥಿಕೆ ಹಾಗೂ ಸರ್ಕಾರದ ಭರವಸೆ ಹಿನ್ನೆಲೆ ರೈತರು ಇಂದು ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಶೌಚಾಲಯ, ಎಪಿಎಂಸಿ ಮಾರುಕಟ್ಟೆ ಹಾಗೂ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪನೆ ಸೇರಿ ಪ್ರಮುಖ ಬೇಡಿಕೆಗಳಿಗಾಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚಂದ್ರಪ್ಪ ಅವರ ನೇತೃತ್ವದಲ್ಲಿ ರೈತರು ಪಟ್ಟಣದಲ್ಲಿ ದೀರ್ಘ ಹೋರಾಟ ಮಾಡಿದರು. ರೈತರ ಒತ್ತಡಕ್ಕೆ ಮಣಿದ ಸರ್ಕಾರ ಮುಂದಿನ ಗುರುವಾರದಿಂದಲೇ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಂತೆ ಮಾರುಕಟ್ಟೆ ನಡೆಸಲು ಅನುಮತಿ ಕೊಟ್ಟಿದೆ. ಮಾರುಕಟ್ಟೆಯಲ್ಲಿ ಕೇವಲ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಮಾತ್ರ ಅವಕಾಶ ನೀಡಲಾಗುತ್ತೆ ಅಂತ ತಹಸೀಲ್ದಾರ್ ಮಮತಾ ಸ್ಪಷ್ಟಪಡಿಸಿದ್ದಾರೆ. ಇದಲ್ಲದೆ ಮುಂದಿನ 6 ತಿಂಗಳ ಒಳಗೆ ಹುಳಿಯೂರು ಪಟ್ಟಣದಿಂದ 7-8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸುವುದಾಗಿ ಭರವಸೆ ಕೊಡಲಾಗಿದೆ. ಈ ಹಿನ್ನೆಲೆ ರೈತರು ತಮ್ಮ 82 ದಿನಗಳ ಹೋರಾಟಕ್ಕೆ ಇಂದಿನಿಂದ ತೆರೆ ಎಳೆದಿದ್ದಾರೆ. ಇದುವರೆಗೂ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಹುಳಿಯಾರಿನ ಎಲ್ಲ ಜನಪರ ಸಂಘಟನೆಗಳ ಬೆಂಬಲದೊಂದಿಗೆ ಹುಳಿಯಾರಿನಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಾದಂತಹ ಶೌಚಾಲಯ ಮತ್ತು ಎರಡನೇದಾಗೆ ವಾರದ ಸಂತೆ ಬದಲಾವಣೆ APMCಗೆ ಮಾಡಬೇಕು ಅಂತ, ಮೂರನೇದು ಘನತ್ಯಾಜ್ಯ ವಿಲೇವಾರಿ ಘಟಕ ಮಾಡಬೇಕು ಹುಳಿಯಾರಿಗೆ ಅನ್ನತಕ್ಕಂಥ 3 ಬಹುಮುಖ್ಯವಾದ ಅಂಶಗಳನ್ನು ಇಟ್ಟು ರೈತ ಸಂಘ ಎಲ್ಲ ಜನಪರ ಸಂಘಟನೆಗಳ ಒಂದು ಬೇಡಿಕೆಯಿಂದ ಚಳವಳಿ ಕೂತು ಇವತ್ತಿಗೆ 82ನೇ ದಿನ ಕಾಲಿಟ್ಟಂಥ ಸಂದರ್ಭದಲ್ಲಿ ಇವತ್ತಿನ ದಿನ ನಮ್ಮ ನೂತನವಾಗಿ ನಮ್ಮ ತಾಲ್ಲೂಕಿಗೆ ತಹಸೀಲ್ದಾರಾಗಿ ಬಂದಿರತಕ್ಕಂಥ ಮಮತಾ ಮೇಡಮ್ನವರು ಇಲ್ಲಿ ಸಭೆಯಲ್ಲಿ ಮಾತು ಕೊಟ್ಟಿದ್ದಾರೆ. ನೀವಿಟ್ಟಿರ್ತಕ್ಕಂಥ ಬೇಡಿಕೆಗಳು 2 ಬಗೆಹರಿದಿದ್ದಾವೆ. ಇನ್ನೊಂದು ಇವತ್ತಿನಿಂದ ಈ ಕ್ಷಣದಿಂದಲೇ ನಾವು APMC ಒಳಗೆ ಸಂತೆ ಮಾಡಲಿಕ್ಕೆ ಬೇಕಾದಂಥ ಅಗತ್ಯವಿರತಕ್ಕಂಥ ಎಲ್ಲ ಕ್ರಮಗಳನ್ನು ಈ ಕ್ಷಣದಿಂದಲೇ ನಾನು ಜರುಗಿಸ್ತಾ ಇದ್ದೀನಿ. ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಜರುಗಿಸ್ತಿದ್ದೀನಿ. ಅದರಲ್ಲೂ ಅವ್ರು ಹೇಳ್ತಿದ್ದಾರೆ ಕೃಷಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಕ್ಷಣದಿಂದಲೇ ಅವರು ಕ್ರಮ ಜರುಗಿಸ್ತಿದ್ದಾರೆ. ತಾಲ್ಲೂಕು ದಂಡಾಧಿಕಾರಿಗಳು ನೆಕ್ಸ್ಟ್ ಗುರುವಾರ APMC ಒಳಗೆ ಸಂತೆ ಮಾಡಲಿಕ್ಕೆ ಎಲ್ಲ ರೀತಿ ಯಾವುದೇ ಅಡ್ಡಿ ಆತಂಕ ಬೀಳ್ದಂಗೆ ನಾವು ನಡೆಸ್ಕೊಡೋಕ್ಕೆ ನಾವು ಭದ್ರ ಆಗಿರ್ತೀವಿ ಅನ್ನತಕ್ಕಂಥ ಮಾತನ್ನು ತಾಲ್ಲೂಕು ದಂಡಾಧಿಕಾರಿಗಳು ಹೇಳಿದವ್ರೆ, ಮಾತು ಕೊಟ್ಟಿದ್ದಾರೆ. ಮತ್ತು ಘನ ತ್ಯಾಜ್ಯ ವಿಲೇವಾರಿ ಘಟಕ ಮೇಡಮ್ ಅವರು ಡೇಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ಹೇಳ್ತಿದ್ದೀವಿ ಇನ್ನು 6 ತಿಂಗಳು ಹೊತ್ತಿಗೆ ಓಪನ್ ಮಾಡಿರಿ. ನಮ್ಮದೇ ಆದಂಥ ಹುಳಿಯಾರಿಗೆ ಜನತೆಗೆ ಬೇಕಾದಂಥ ಘನ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಓಪನ್ ಮಾಡಿರಿ. ಆದಷ್ಟು ಹುಳಿಯಾರಿಂದ 5-6-7-8 ಕಿಲೋಮೀಟ್ರ್ ಒಳಗೆ ನಮ್ಗೆ ಅನುಕೂಲ ಆಗೋ ಥರ ನಿಟ್ಟಿನಲ್ಲಿ ಆ ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ತಹಸೀಲ್ದಾರ್ ಮೇಡಮ್ನವ್ರಿಗೆ ನಾವು ಮನವಿ ಮಾಡ್ಕೊಳ್ತಾ